ಈ ಗುಂಡಿಲ್ 3 ಬಾಟ್ಲಿದೆ, ನಂದೊಂದು ಸೇರ್ಸ್ಬಿಡ್ಲಾ? ನಾನು ನೀರು ಕುಡ್ದಾಯ್ತು, ಆದ್ರೆ ಈ ಬಾಟ್ಲನ್ನು ನಾನು ಎಸಿಬೇಕು. ಆದರೆ ಕಸದ ಬುಟ್ಟಿಗೆ ಎಸಿಬೇಕು. ನಾನೀಗ ಮೈಸೂರು ಸಿಟಿ ಮಧ್ಯಭಾಗದಲ್ಲಿದ್ದೀನಿ. ಇಲ್ಲಿ ಎಲ್ಲಿ ಕಸದ ಬುಟ್ಟಿ ಸಿಗುತ್ತೋ ಅಲ್ಲಿ ಹಾಕ್ತೀನಿ. ಬನ್ನಿ ನೋಡೋಣ. ಇಲ್ಲೇ ಒಂದು ಗುಪ್ಪೆ ಇದೆ, ಇಲ್ಲೇ ಹಾಕ್ಲಾ? ನಾನು ಅಷ್ಟು ಒಳ್ಳೆಯವನಲ್ಲ, ನಾನು ಕಸದ ಬುಟ್ಟಿಗೆ ಹಾಕ್ತೀನಿ. ಇಲ್ಲ ಹಾಕ್ಲಾ? ಈ ರಸ್ತೆಯಲ್ಲಿ ಎಲ್ಲಾದರೂ ಕಸದ ಬುಟ್ಟಿ ಇದೆಯಾ? ಈ ರಸ್ತೆಯಲ್ಲಿ ಅಥವಾ ಆ ರಸ್ತೆಯಲ್ಲಿ ಅಥವಾ ಆ ರಸ್ತೆಯಲ್ಲಿ? ಆಲ್ರೆಡಿ ಇಲ್ಲಿ ಕೆಲವು ಬಾಟ್ಲುಗಳು ರಸ್ತೆಯಲ್ಲೇ ಇದೆ, ಆದರೆ ನಾನು ನನ್ನ ಬಾಟ್ಲನ್ನ ಕಸದ ಬುಟ್ಟಿಗೆ ಹಾಕಬೇಕು. ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಇಲ್ಲೆಲ್ಲಾರು ಫುಟ್ಪಾತಲ್ಲಿ ಹಾಕ್ಲಾ ಅಥವಾ ಇವ್ರ ಅಂಗಡಿ ಮುಂದೆ? ಮೆಟ್ಟಲ್ ಹೊಡಿಯಲ್ವ ಅವರು? ಮೈಸೂರು ಮಹಾನಗರ ಪಾಲಿಕೆ ಮುಂದೆ ಏನಾದರೂ ಕಸದ ಬುಟ್ಟಿ ಇದೆಯಾ ನೋಡಿದೆ. ಅಲ್ಲೂ ಇಲ್ಲ. ಇದ್ರೊಳಗೆ ಸಿಕ್ಕಾಪಟ್ಟೆ ಕಸ ಇದೆ, ಇದ್ರೊಳಗೆ ಹಾಕ್ಲಾ? ಈ ಗುಂಡಿಲ್ 3 ಬಾಟ್ಲಿದೆ, ನಂದೊಂದು ಸೇರ್ಸ್ಬಿಡ್ಲಾ? ಈ ಮರದ ಬುಡದಲ್ಲಿ ವಿಶಾಲವಾದ ಜಾಗ ಇದೆ, ಇಲ್ಲ ಹಾಕ್ಲಾ? ನಾನು ಒಬ್ನೇನಂತ ಈ ಥರ ಹಿಡ್ಕೊಂಡು ತಿರ್ಗಾಡ್ತಿರೋದು. ರೋಡಲ್ಲಿ ನೋಡಿದ್ರೆ ಅಷ್ಟಿದೆ, ಇದ್ರ ಮುಂದೆ ಹಾಕಿದ್ರೆ ಅವರೇ ಹೊಡಿತಾರೆ ನನಗೆ. ಫುಟ್ಪಾತ್ ಅಲ್ಲಿ ಗುಪ್ಪೆ ಮಾಡಿಟ್ಟವ್ರೆ, ಇಲ್ಲ ಹಾಕ್ಲಾ? ಇದು ಕಸದ ಬುಟ್ಟಿನ? ಫುಟ್ಪಾತು ಕಸ ಹಾಕೋ ಜಾಗ ಅಲ್ಲ, ಆದ್ರೆ ನಂಗೀಗ ದಿಕ್ಕೇ ತೋರಿಸ್ತಾ ಇಲ್ಲ. ಇಲ್ಲೆಲ್ಲಾದ್ರೂ ಕಸದ ಬುಟ್ಟಿ ಇದೆಯಾ? ಬ್ಯಾರಿಕೇಡ್ ಅಡಿ ಇದೆಯಲ್ಲ, ಅಲ್ಲ ಕಣ. ಬನ್ನಿ, ಇದ್ರೊಳಗೊಂದು ಕಸದ ಬುಟ್ಟಿ ಇಡ್ಬೋದಿತ್ತ ಅಂತ. ಅಷ್ಟು ಕಸ ಇದೆ ಅದ್ರೊಳಗೆ. ಇಲ್ಲ ಹಾಕ್ಲಾ? ಎಲ್ಲಾಕ್ಲಿ ಎಲ್ಲಾಕ್ಲಿ ಎಲ್ಲಾಕ್ಲಿ? ವಾಟ್ ಅಬೌಟ್ ದಿಸ್? ಸೊ ಎಲ್ಲ ಕಡೆ ಹುಡುಕ್ದೆ, ಕಸದ ಬುಟ್ಟಿ ಅಂತೂ ಸಿಗಲಿಲ್ಲ. ಈಗ ಏನು ಮಾಡೋದು? ಈ ಬಾಟ್ಲನ್ನು ಎಸಿಬೇಕು. ಮೈಸೂರಲ್ಲಿ ಹಿಂಗೆ ಅಬ್ಸರ್ವ್ ಮಾಡಿದೆ, ಎಲ್ಲೂ ಕೂಡ ಕಸದ ಬುಟ್ಟಿ ಕಾಣಲ್ಲ ನಿಮಗೆ. ಯಾಕೆ? ನಿಮಗೆ ಅಂಗಡಿ ಮುಂದೆ ಅವ್ರವ್ರ ಪರ್ಸನಲ್ ಕಸದ ಬುಟ್ಟಿ ಕಾಣುತ್ತೆ, ಆದರೆ ಪಾಲಿಕೆ ಅವ್ರ ಕಡೆಯಿಂದ ಕಸದ ಬುಟ್ಟಿ ಇಲ್ಲ. ಯಾಕೆ? ಇಲ್ಲಿ ಒಂದಷ್ಟು ಜನ ವಿಚಾರಿಸಿದೆ, ಯಾಕೆ ಇಲ್ಲಿ ಸುತ್ತಮುತ್ತ ಕಸದ ಬುಟ್ಟಿ ಇಲ್ಲ, ಏನಕ್ಕೆ ಅಂತ. ಅದಕ್ಕೆ ಒಬ್ರು ಹೇಳಿದ್ರು, ಸರ್ ಇರೋಬ್ಬರ ಕಸ ಎಲ್ಲ ಒಂದಕ್ಕೆ ಹಾಕ್ತಾರೆ, ಹಸಿ ಕಸ ಒಣ ಕಸ ಬೇರೆ ಬೇರೆ ಹಾಕಲ್ಲ. ಇನ್ನೊಬ್ರು ಕೇಳಿದೆ, ಸರ್ ಕಸದ ಬುಟ್ಟಿನೇ ದೇಪ್ಕೊಂಡು ಹೊಟ್ಟಾಯ್ತಾರೆ ಸರ್ ಅಂತ. ನನಗೆ ಅನ್ಸುತ್ತೆ, ಕಸದ ಬುಟ್ಟಿಗೂ ಅಷ್ಟೊಂದು ಸೆಕ್ಯೂರಿಟಿ ಬೇಕಾ ಈಗ ನನಗೆ ಇವೆಲ್ಲ ಕೇಳಿ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ತಿದೆ. ನನಗೀಗ ಅನಿಸ್ತಿರೋದೇನು ಗೊತ್ತಾ? ಮೈಸೂರಲ್ಲಿ ಕಸದ ಬುಟ್ಟಿಗಳು ಬೇಕಾ ಬೇಡವಾ ಅದನ್ನು ನೀವು ಹೇಳಿ. ಯಾಕಂದರೆ ನಾನು ಈ ಕಸ ಎಸೆಯೋಕ್ಕೆ ನನ್ನ ಕೈಲಂತೂ ಆಗಿಲ್ಲ. ಹಾಗಾಗಿ ಈ ಬಾಟಲಿ ನನ್ನಲ್ಲಿಯೇ ಉಳಿಯಿತು. ಧನ್ಯವಾದಗಳು ಒಪ್ಪಿ ಸರ್, ಧನ್ಯವಾದಗಳು. ಒಂದು ಹೇಳ್ತೀನಿ ಕೇಳಿ. ಮೊನ್ನೆ ಯಾರೋ ಒಬ್ರು ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ಟಿನ್ ಇಟ್ಕೊಂಡ್ಬಿಟ್ಟು ಮೈಸೂರಲ್ಲಿ ಫುಲ್ ಓಡಾಡ್ತಾರೆ. ನನ್ಗೊಂದು ಡಸ್ಟ್ಬಿನ್ ಬೇಕಿದೆ ಹಾಕೋದಕ್ಕೆ ಅಂತ. ಇಡೀ ಮೈಸೂರು ಫುಲ್ ಸುತ್ತಾಬಿಟ್ಟು ಒಂದು ವಿಡಿಯೋ ಮಾಡಿದ್ದಾರೆ. ನನಗೊಂದು ಡಸ್ಟ್ಬಿನ್ ಸಿಗ್ತಲ್ಲ, ಎಲ್ಲ ಹಾಕ್ಲಿ ಇದನ್ನ ಅಂತ. ಓಕೆ, ನಾವ್ ಹೇಳ್ತೀವಿ ಏನ್ರಿ ನಮ್ ಜನ ಎಲ್ಲಂದ್ರಲ್ಲಿ ಎಸ್ದು ಹೋಗ್ತಾರೆ ಅಂತ. ಯು ಕೀಪ್ ದೇರ್, ಒಂದು ಡಸ್ಟ್ಬಿನ್ ಇಡಿ, ಸ್ವಲ್ಪ ಇದು ಮಾಡಿ. ಅಂತದಕ್ಕೆ ಫೈನ್ ಹಾಕಿ ನೀವು. ಡಸ್ಟ್ಬಿನ್ ಇಟ್ಟು ಫೈನ್ ಹಾಕಿ, ಸುಮ್ಮನೆ ಫೈನ್ ಹಾಕ್ಬೇಡಿ ಅಲ್ವಾ? ವಿದೇಶ ಚಿಕ್ಕ ಪುಟ್ಟ ದೇಶ ನೋಡಿದ್ರೆ ನಿಮ್ಗೆ, ನೀವು ಟ್ರಾವೆಲ್ ಮಾಡಿರ್ಬೋದು, ಅಲ್ಲಿ ಕೂಡ ಪ್ರಜಾಪ್ರಭುತ್ವ ಎಫಿಷಿಯಂಟ್ ಆಗಿ ಡೆಲಿವರ್ ಮಾಡ್ತಿದೆ ಅನ್ಸಲ್ವಾ ನಿಮ್ಗೆ? ಇಲ್ಲ, ತುಂಬಾ ಕಡೆ ಇದೆ. ಈಗ ಆಸ್ಟ್ರೇಲಿಯಾ ನೋಡಿದ್ರೆ ನಮ್ಮ ಪ್ರಜಾಕಿದ್ರು ಒಬ್ರು ಇದಾರೆ, ಸುರೇಶ್ ಕುಂದರ್ ಅಂತ. ಅವ್ರವ್ರ ಮಗಳಲ್ಲಿದ್ದಾರೆ. ಅವ್ರಲ್ಲಿ ಹೋಗಿ ಪ್ರತಿಯೊಂದು ಕಳಿಸ್ತಾ ಇರ್ತಾರೆ, ಹೆಂಗಿದೆ ಇಲ್ಲಿ, ಯಾವ ತರ ಸಿಸ್ಟಮ್ ಇದೆ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಪ್ರಮೋದ್ ಅಂತ. ಅವ್ನು ಲೆಟರ್ ಎಲ್ಲ ಕಳಿಸ್ತಾ ಇರ್ತಾರೆ, ನೋಡಪ್ಪ ಇಲ್ಲಿ ಅಲ್ಲಿ MLA ಅದಕ್ಕೇನೋ ಅಂತಾರೆ, MLA ಬೇರೆ ಏನೋ ಕರೀತಾರೆ. ಅಲ್ಲಿ ನೋಡಿ ಲೆಟರ್ ಬಂದಿದೆ, ನಾನು ಈ ಟೈಮಲ್ಲಿ ಇಡ್ತೀನಿ, ನೀವು ಬಂದು ನಮ್ಮ ಹತ್ರ ಮಾತಾಡ್ಬೋದು, ನಿಮ್ದು ಏನಾರ ಇದ್ರೆ ನನ್ಗೆ ಹೇಳ್ಬೋದು, ಏನಾರ ಸಮಸ್ಯೆಗಳಿದ್ರೆ. ಈ ತರ ಇಷ್ಟೊಂದು ಇದಾಗಿದೆ ಅಂತ ಹೇಳ್ತಾ ಇರ್ತಾನೆ. ಇವನ್ ಅಲ್ಲಿ ವಿಲೇಜ್ ಸೈಡ್ ಇಂದ ರೂಟ್ ಲೆವೆಲ್ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಇದೆ ಅಂತಾರೆ. ಬಿಗ್ಗರ್ ಲೆವೆಲ್ ಬಿಡಿ, ಅದು ಬೇರೆ. ಚಿಕ್ಕ ಲೆವೆಲ್ ಅಲ್ಲಿ ರೂಟ್ ಲೆವೆಲ್ ಡೆಮೋಕ್ರಸಿ ತುಂಬಾ ಸ್ಟ್ರಾಂಗ್ ಇದೆ ಅಂತ. ಆ ವಿಲೇಜ್ ಒಳಗಡೆನೆ ಶರೀಫ್ ಅನ್ನೋರ್ನ ಅವರೇ ಎಲೆಕ್ಟ್ ಮಾಡ್ಕೊಂತಾರಂತೆ. ಅಂದ್ರೆ ಪೊಲೀಸ್ ಆಫೀಸರ್, ಕೋರ್ಟ್ ಸಿಸ್ಟಮ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಅಂತ, ಈಕ್ವಲ್ ಟು ಸುಪ್ರೀಂ ಕೋರ್ಟ್ ಅಂತೆ. ಒಂದು ವಿಲೇಜ್ ಅಲ್ಲಿರೋ ಕೋರ್ಟ್ ಅಲ್ಲಿ ಒಂದ್ ಏನಾರ ಒಂದು ಡಿಸಿಷನ್ ಆದ್ರೆ ಆತರ ತುಂಬಾ ಇದಿದಾವೆ. ಸೊ ನನಗನ್ಸೋದು, ಈಗ ಟೆಕ್ನಾಲಜಿ ಇಷ್ಟೊಂದಿರೋದ್ರಿಂದ ಈ ಬದಲಾವಣೆಗಳು ನಮ್ಮಲ್ಲೂ ತರಬಹುದು ಅಂತಷ್ಟೇ. ನಮ್ಮಲ್ಲಿ ಅಲ್ಲ, ನನಗೆ ಬೇರೆ ಆಲ್ಟರ್ನೇಟ್ ಜನ ಹೇಳಿದೆ ಗೊತ್ತಾ? ವಿ ಆರ್ ಎ ವೆರಿ ಯಂಗ್ ಕಂಟ್ರಿ. 5,000-6,000 ವರ್ಷ ಇತಿಹಾಸ ಇರೋ ಸಿವಿಲೈಸೇಷನ್ಗೆ 2,000 ವರ್ಷದ ಈಗ ನೀವು 70 ವರ್ಷದಲ್ಲಿ ನೀವು ಯಾಕೆ ಇಷ್ಟು ರೆಸ್ಟ್ಲೆಸ್ ಆಗ್ತಾ ಇದ್ದೀರಾ? ನಮ್ಮ ಡೆಮೋಕ್ರಸಿ ಇನ್ನೂ ಮೆಚ್ಯೂರ್ ಆಗಬೇಕು ಬಹುಶಃ. ಅಂದ್ರೆ ನಾವು ಹಿಂಗೆ ಓದಾಡ್ತೀವಿ, ನಮ್ಮ ಮೊಮ್ಮಗಳ ಕಾಲಕ್ಕೆ ಆ ಥರ ಆಗ್ಬೋದು. ಈ ಥರ ಆರ್ಗ್ಯುಮೆಂಟ್ ನೀವು ಕೇಳಿಲ್ವಾ? ವಿ ಆರ್ ಸ್ಟಿಲ್ ಎ ವೆರಿ ಇಮ್ಮೆಚ್ಯೂರ್ ಡೆಮೋಕ್ರಸಿ. ನೀವು ಅನ್ಕೊಳ್ಳೋದ್ರ ಮೇಲೆ ಭಾವಂ ತದ್ಭವತಿ. ಇಲ್ಲಪ್ಪ ನಮ್ಗೆ ಹಿಂಗೆ ಚೆನ್ನಾಗಿದೆ, ಎಸ್ ಗುಡ್. ಅಲ್ಲ, ಇಲ್ಲಪ್ಪ ನಾವ್ ಇನ್ನೂ ಬೆಟರ್ ಆಗ್ಬೇಕು. ಒಬ್ಬ 25 ವರ್ಷ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತೀನಿ ಇನ್ಯಾವುದೋ ಕಂಟ್ರಿ.
ಮೇ ಬಿ ಸರ್ ಇದೇ ನಿಮ್ಮ ನೇಚರು, ಸಮ್ ಅಮೌಂಟ್ ಆಫ್ ರೆಸ್ಟ್ಲೆಸ್ನೆಸ್ ಅಂದ್ರೆ ಆಗ್ಬೇಕು. ಯಾಕೆ ಆಗ್ತಿಲ್ಲ? ಇಲ್ಲ ಅದು ಒಳ್ಳೇದಲ್ವಾ ಅಂತ ನಾನು ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ನಾನು ಹೇಳಿದ್ದು ಯಾಕೆ ಅಡ್ವಾನ್ಸ್ ಆಗಬಾರ್ದು, ಯಾಕೆ ಮಾಡಬಾರ್ದು? ಇವತ್ತು ನಮ್ಮ ಪಕ್ಕದಲ್ಲಿ ಯಾವ್ದೋ ಒಂದು ದೇಶ ನೋಡ್ಬಿಟ್ಟು ಹಂಗಿದೆ ಹಿಂಗಿದೆ ಅಷ್ಟು ಅಡ್ವಾನ್ಸ್ ಆಗಿದೆ ಅಂತ ನಾವ್ ಹೇಳ್ತೀವಿ. ನಮ್ಮಲ್ಲಿ ಅಷ್ಟು ಬ್ರೈನ್ಗಳಿಲ್ವಾ, ನಮ್ಮಲ್ಲಿ ಅಷ್ಟು ಇದಿಲ್ವಾ? ವಿ ಆರ್ ದ ಬೆಸ್ಟ್ ಆಫ್ ದ ಬೆಸ್ಟ್ ಬ್ರೈನ್ಸ್ ಇನ್ ದ ವರ್ಲ್ಡ್. ಮತ್ತೆ ಬೇರೆ ಕಡೆಯಲ್ಲಿ ಹೋಗಿ ಎಲ್ಲಾ ದೇಶದಲ್ಲಿ ಹೋಗಿ ಬೆಸ್ಟ್ ಸಿಟಿಸನ್ ಹಿಂಗಾಗಿ ನಾವು ಆಗ್ಬಿಡ್ತೀವಿ. ನಮ್ಮೂರಲ್ಲಿ ನಮಗೆ ಬೆಸ್ಟ್ ಪ್ರಜೆ ಆಗಕ್ಕೆ ಇಲ್ಲ, ಅದು ನಾವು ನಮ್ಮನ್ನು ಬೈಬಾರ್ದು ಆಕ್ಚುಲಿ. ಒಂದ್ ಹೇಳ್ತೀನಿ ಕೇಳಿ, ಮೊನ್ನೆ ಯಾರೋ ಒಬ್ರು ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ರು. ಒಂದು ಟಿನ್ ಇಟ್ಕೊಂಡ್ಬಿಟ್ಟು ಮೈಸೂರಲ್ಲಿ ಫುಲ್ ಓಡಾಡ್ತಾರೆ. ನನ್ಗೊಂದು ಡಸ್ಟ್ಬಿನ್ ಬೇಕಿದೆ ಹಾಕೋದಕ್ಕೆ ಅಂತ. ಇಡೀ ಮೈಸೂರು ಫುಲ್ ಸುತ್ತಾಬಿಟ್ಟು ಒಂದು ವಿಡಿಯೋ ಮಾಡಿದ್ದಾರೆ. ನನ್ಗೊಂದು ಡಸ್ಟ್ಬಿನ್ ಸಿಗ್ತಲ್ಲ, ಎಲ್ಲ ಹಾಕ್ಲಿ ಇದನ್ನ ಅಂತ. ಓಕೆ, ನಾವ್ ಹೇಳ್ತೀವಿ ಏನ್ರಿ ನಮ್ ಜನ ಎಲ್ಲಂದ್ರಲ್ಲಿ ಎಸ್ದು ಹೋಗ್ತಾರೆ ಅಂತ. ಯು ಕೀಪ್ ದೇರ್ ಒಂದು ಡಸ್ಟ್ಬಿನ್ ಇಡಿ, ಸ್ವಲ್ಪ ಇದು ಮಾಡಿ. ಅಂತದಕ್ಕೆ ಫೈನ್ ಹಾಕಿ, ನೀವು ಡಸ್ಟ್ಬಿನ್ ಇಟ್ಟು ಫೈನ್ ಹಾಕಿ, ಸುಮ್ನೆ ಫೈನ್ ಹಾಕ್ಬೇಡಿ ಅಲ್ವಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜ